ಹಂಗಾಗಿ ಅದು ಒಂದು ಆಗಬೇಕಂತ ಹೊತ್ತು ಆಮೇಲೆ ಹೊಸ ಯಾವುದೇ ಕಾರ್ಖಾನೆಗಳು ನಾವು ಕಾರ್ಖಾನೆ ಇರೋದೇ ಅಲ್ಲ ಸರ್. ನಮಗೇನು ಬರಬೇಕು ಇಲ್ಲಿ ಬೇರೆ ರೀತಿ ಕಾರ್ಖಾನೆ ಬರ್ತೀವಿ ಸೋಲಾರ್ ಡಸ್ಟ್ ಬರಲಾರ್ದಂತ ನಮ್ಗೆ ಹಿಂದೆ ಹೋಗ್ಬೇಕು ಅಂತದಾಕ್ರೆ ನಮ್ಗೇನು ಸಮಸ್ಯೆ ನಾವು ಅದಕ್ಕೆ ವಿರೋಧ ಮಾಡೋದು. ಆಟೋಮೊಬೈಲ್ಸ್ ಅಂತ ಹಾಕ್ರಿ ಹಾಕಿ ನಮ್ಗೆ ವಿರೋಧ ಆಗಿಲ್ಲ, ಬೇರೆ ಯಾವುದೇ ರೀತಿ ಹಾಕ್ರಿ ಈ ಸ್ಟೀಲ್ ಪ್ಲಾಂಟ್ಗಳನ್ನ ಇಲ್ಲಿ ಹಾಕ್ಬಾರ್ದು. ಮತ್ತೇನು ಈಗ ವರದಿ ಬಂದೈತಲ್ಲ ಆ ವರದಿನ ನೀವು CM ಅವ್ರಿಗೆ ಹೇಳಿ ಅದನ್ನ ನೀವು ಸದನದಲ್ಲಿ ಹೇಳಿ ಅದನ್ನ ಯಥಾವತ್ತ ಜಾರಿ ಮಾಡ್ಬೇಕು. ನಮ್ಗೆ CM ಸಾಹೇಬ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತ CM ಸಾಹೇಬ್ರನ್ನ ಕರ್ಕೊಂಡ್ಬರ್ಬೇಕು. ಈಗ ಬರೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈಗ ಬಜೆಟ್ ಆದ್ಮೇಲೆ ಅವ್ರನ್ನ ಕರ್ಕೊಂಬರ್ರಿ. ಅದ್ರ ಮಧ್ಯೆ ಈಗ ಅಧ್ಯಕ್ಷರದಾರ ಯಾರು ಅವರು ನರೇಂದ್ರ ಸ್ವಾಮಿ ಅವರು ಅವ್ರನ್ನ ಕರ್ಕೊಂಡ್ಬರ್ಬೇಕು. ಇಲ್ಲಿ ವಾಸ್ತವ ಏನೈತೆ ತೋರಿಸ್ಬೇಕು. ಈಗ ನೀವು ಇಲ್ಲ ಅಂತ ಹೇಳಿದ್ರಿ ನಮ್ಗೆ ಸಂತೋಷ, ನಮ್ ಸ್ಕೂಲ್ ಶಿಫ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ನಮ್ ಕಡೆ 57 ಅದು ಸ್ಕೂಲ್ ಶಿಫ್ಟ್ ಮಾಡೋದು ಬಂದುತ್ತೆ, ನಿಮ್ದು GPS ಇಟ್ನಾಳಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಹಾಗಾಗಿ ನಮ್ದು ವಿರೋಧ ಎತ್ತಿ ಮಾಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಸಂತೋಷ ಇದೆ. ಒಂದ್ ಸರಿ ನಮ್ ಗ್ರಾಮದಾಗ ಹಿಂಗ್ ಅಡ್ಡಾಡ್ಕೊಂಬರಂತ ನೋಡೋಣ ಹೆಂಗೆ ಗಲಾಟೆ ಮಾಡಲ್ಲ. ನೀವು ಶಾಂತಿಯುತವಾಗಿ ಕೇಳಕತ್ತಿ ಒಂದ್ಸರಿ ಗುಡಿ ಹತ್ರ ಹೋಗಿ ಇಲ್ಲಿ ಗುಡಿಯಾಗರ ಹೊಂಟ್ರೆ ನೋಡೋಣ ವಾತಾವರಣ ಹೆಂಗೈತಿ ನೋಡ್ರಿ. ಈಗ ನೀವು ಹೇಳ್ತೀರಿ ನೀವೇ ಒಪ್ಕೊಂಡ್ರಿ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ, ಮತ್ತೆ ನಾವ್ ಹೆಂಗ್ ಬದುಕುತ್ತೇವೆ? ಈಗ ಕಂಪ್ನಿಗಳು ಪರ್ಮಿಷನ್ ಹಿಂದೆ ಲ್ಯಾಂಡ್ ಕೊಟ್ಟು ನಮ್ಮ ರೈತರು ಕೊಟ್ಟಿರ್ತಕ್ಕಂಥ ವಿಧಾನ ಹೌದಾ. ಅವರು ಇಂಡಸ್ಟ್ರಿ ಆಕ್ಟ್ ಅಂತಾನೆ ತಗೊಂಡಿರೋ ಲ್ಯಾಂಡ್ ಯಾರು ಕಂಪನಿಗಳು. ನಾವು ಏನ್ ಹೇಳೋಣ ಅದಕ್ಕೆ ನಿನ್ನೆ ನಾನು ಮಾತಾಡಿದ್ದೀನಿ. ಡಸ್ಟ್ ಏನ್ ಮಾಡಬೇಕು ಪೊಲ್ಯೂಷನ್ರಿಗೆ ನಾನು ಲೆಟರ್ ಕೊಡ್ತೀನಿ, 6 ತಾರೀಕಿಗೆ ಅಧಿವೇಶನ ಐತೆ. ಪೊಲ್ಯೂಷನ್ರಿಗೆ ಲೆಟರ್ ಕೊಡ್ತೀನಿ, ಪ್ಲಸ್ ಇಂಡಸ್ಟ್ರಿ ಇವ್ರಿಗೆ ಲೆಟರ್ ಕೊಡ್ತೀನಿ. ಡಸ್ಟ್ ಕಂಟ್ರೋಲ್ ಮಾಡಕ್ ಏನ್ ಮಾಡ್ಬೇಕು ಅಂತ ಮಾಡೋಣ. ಈ ನಿಮಗೆ ಇಲ್ಲಿ ಲಾರಿ ಓಡಾಡೋದ್ರಿಂದ ಸ್ವಲ್ಪ ಡಸ್ಟ್ ಆಗ್ತದೆ. ಲಾರಿ ಬೈಪಾಸ್ ಟೈಪ್ ಮಾಡಿ ವಿಲೇಜ್ ನಿಂದ ಬೈಪಾಸ್ ಮಾಡಿ ಮಾಡಕ್ಕ ಒಂದು ಪ್ರಪೋಸಲ್ ಈಗಾಗಲೇ ಗೌರ್ಮೆಂಟ್ ಕೊಟ್ಟಿದ್ದೀವಿ ಆಯ್ತಾ. ಅದನ್ನು ಕೊಡೋಣ. ಈ ಕಂಪನಿಗಳು ಏನ್ ಸ್ಪಾಂಜ್ ಏರಿಯಾಲಿಂದ ಹೆಚ್ಚು ಡಸ್ಟ್ ಬರ್ತೈತಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕ ನಿಯಂತ್ರಣ ಮಾಡ್ಲಿಕ್ಕೆ ಪೊಲ್ಯೂಷನ್ ಅವರಿಗೆ ನಾನು ಲೆಟರ್ ಕೊಟ್ಟು ಸೋಮವಾರ 6ನೇ ತಾರೀಕು ಆದ್ಮೇಲೆ ಅಲ್ಲಿ ಮಾತಾಡಿ ಕಂಟ್ರೋಲ್ ಮಾಡೋಣ. ಈಗಲೂ ನಮ್ಮ ರೈತರು ಆಲರ್ಕಿ ಕಡೆ ಅಲ್ಲಿ ಇಂಡಸ್ಟ್ರಿಗೆ ಲ್ಯಾಂಡ್ ನಾವು ಹೇಳ್ತಾ ಇದೀವಿ, ನಾವು ಇರಿಗೇಷನ್ ಮಾಡ್ತೀವಿ, ನಿಮಗೆ ನೀರಾವರಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಭಾಗದಾಗ ವಿಂಡ್ ಮಿಲ್ಗೆ ಅಗ್ರಿಮೆಂಟ್ ಮಾಡೋದು ತಪ್ತಾ ಇಲ್ಲ, ಇಲ್ಲಿ ಇಂಡಸ್ಟ್ರಿಗಳಿಗೆ ಲ್ಯಾಂಡ್ ಕೂಡ ತಪ್ತಾ ಇಲ್ಲ. ನಾವ ಕೊಡ್ತೀವಿ ಲ್ಯಾಂಡ್, ನಾವ ಹಾಕಕ್ ಕಟ್ಸಿರ್ತೀವಿ. ಯಾವ ನ್ಯಾಯ ಸರ್? ಇದು ಹೇಳ್ಬಿಡ್ತೀವಿ. ಯಾವ ನ್ಯಾಯ? ಅಲ್ಲ ಅಣ್ಣ ಕೇಳ್ರಣ್ಣ, ಇಲ್ಲಿ ಕೇಳ್ರಿ. ಇವು ಲ್ಯಾಂಡ್ ಎಲ್ಲ ಪರ್ಚೇಸ್ ಆಗಿದೆ 2003, 2004 ಆಗಿದೆ. ಅವಾಗ ನಮ್ಮ ದೌರ್ಜನ್ಯ ಲಾಠಿ ಚಾರ್ಜ್ ಆಗುತ್ತೆ ಅವಾಗ ಆಗಿರೋ ಲ್ಯಾಂಡ್. ಅದಾದ್ಮೇಲೆ ಯಾವುದೇ ರೀತಿಯಲ್ಲಿ ಲ್ಯಾಂಡ್ ಕಾರ್ಖಾನೆ ಖರೀದಿ ಮಾಡಿಲ್ಲ, ನೇರವಾಗಿ ರೈತರಿಂದ ಖರೀದಿ ಮಾಡಿಲ್ಲ, ರೈತರು ಕೊಟ್ಟಿಲ್ಲ. 2003 ಅದು 2008 ನೀವು ಅವೇರ್ನೆಸ್ ಮೂಡಿಸ್ರಿ ರೈತರಿಗೆ. ಸರ್ ಈಗ ಆಮೇಲೆ ಇನ್ನೊಂದೇನೋ ಗೊತ್ತಾ ಸರ್, ಅವಾಗ ಕಾರ್ಖಾನೆ ಬರ್ಬೇಕಾದ್ರೆ ಕೋಕೋಲಾ ತೋರಿಸಿ ಕಾರ್ಖಾನೆ ಬಂದಿರೋದು. ಈ ರೀತಿ ಸ್ಪಾಂಜ್ ಹೇಳಿಲ್ಲ ಸರ್. ಇಲ್ಲಿ ಏನಾದ್ರು ಸಣ್ಣ ರೈಸ್ ಮಿಲ್ಲು, ಇಟ್ಟಂಗಿ ಬಟ್ಟಿನ ಅಲ್ಲ ಬಂದಿದಾವ್ ಸರ್. ಈಗ ನಿನ್ನೆ ನಾ ಹೇಳಿದ್ದೇನು, ಇಷ್ಟು ಡಸ್ಟ್ ಹೋಗಿ ಕಂಪನಿ ಬರ್ತಾವ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಈಗ ನಾವೆಲ್ಲ ಪರಿಹಾರ ಹೇಳ್ತೀನಿ. 2019 ನಿಮ್ಗೊಂದು ರೈತ ಸಂಘದಿಂದ ಮನವಿ ಕೊಟ್ವಿ ಫಂಕ್ಷನ್ ಇದ್ದಾಗ. ಸರ್ ಈ ರೀತಿ ನಮ್ಗ ವಿಪರೀತ ಡಸ್ಟ್ ಬರ್ತೈತಿ, ಇದ್ರದ್ದು ಏನಾರ ಮಾಡ್ರಿ ಅಂತಂದ್ರೆ 2019ರಿಂದ ಇಲ್ಲಿವರೆಗೂ ಎಲ್ಲಿ ಸದನದಾಗೂ ಮಾತಾಡಿಲ್ಲ, ಯಾವ ಅಧಿಕಾರಿಗಳಿಗೂ ಮಾತಾಡಿಲ್ಲ, ತಾವು ಗ್ರಾಮಕ್ಕೆ ಬರಕ್ ರೆಡಿ ಇಲ್ಲ. ಇಲ್ಲಿ ಕೇಳ್ರಿ ಇಷ್ಟಿಷ್ಟು ಮಕ್ಕಳಿಗೆ ಸಮಸ್ಯೆ ಐತಿ. ನನಗ ಕಣ್ಣ ಆಪರೇಷನ್ಗೆ ಹೇಳ್ಯಾರ, ಇಲ್ಲೇ ಅದ್ರ ಡಾಕ್ಟರ್ ಅವ್ರನ್ನೇ ಕೇಳ್ರಿ. ಈಗ ಹೇಳಿದ್ರ ನಿಮ್ಮೂರಾಗ ವಿಪರೀತ ಡಸ್ಟ್ ಇರೋದ್ರಿಂದ ಕಣ್ಣ ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಕತ್ತಾರ. ಯಾರು ತೋರಿಸ್ಕೊಡ್ತಾರೆ? ಯಾರು ಮಾಡ್ತಾರೆ? ಕಾರ್ಖಾನೆಗಳು ಮೊನ್ನೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರು ಬಂದಾಗ 7 ಕಂಪನಿಗಳ ಮೇಲೆ ಕ್ಲೋಸಿಂಗ್ ಆರ್ಡರ್ ಆಗೈತಿ ಅಂತ. ಇನ್ನು ಯಾಕೆ ಪುಸ್ತಕತ್ತಿಲ್ಲ ಆದೇಶ ಐತಿ. ಹಾನಿಕಾರಕ ಅಂತ ಹೇಳ್ಬಿಟ್ಟಾರ, ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ಬಿಟ್ಟಾರ. ಅವ್ರು ಯಾವತ್ತಿದ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನೀವೇ ಹೇಳಿದ್ರಿ ಈಗ ಮಾಡ್ಕೊಳಕ್ ಆಗಲ್ಲ ಅಂತ. ಆಗಲ್ಲ ಅಂತ ನೀವೇ ಹೇಳಿದ್ರಿ. ಯಾರು ಸರ್? ಯಾರು ಕೊಡ್ಬೋದು? ಅವ್ರು ಎನ್ವೈರನ್ಮೆಂಟ್ನಾರ ವರದಿ ಮಾಡಿದಾರ. ಅಲ್ಲ ಎನ್ವೈರನ್ಮೆಂಟ್ನಾರ ವರದಿ ಮಾಡಿದಾರ ಸರ್. ಅಲ್ಲ ಸರ್ ಹೇಳಲೇಬೇಕು. ಈಗ ನಾನೊಂದು ಅಲ್ಲಿ ಮೋದಿ ಕಡೆ ಮಾತಾಡಕ್ಕಾಗತ್ತ ನಡಕ್ಕೆ ಯಾರು ಮಾತಾಡ್ಬೇಡ್ರಪ್ಪ, ಅವ್ರು ಮಾತಾಡ್ಲಿ. ಏ ಧರ್ಮ ನಡಕ್ಕೆ ಯಾರು ಮಾತಾಡ್ಬೇಡ್ರಿ, ಯಾರು ನಡಕ್ ಬಾಯಿ ಹಾಕ್ಬೇಡ್ರಿ. ನಡಕ್ ಬಾಯಿ ಈಗ ನಡಕ್ಕೆ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಜನಪರವಾಗಿ ಅಂತ ಹೇಳಿರೋದು. ಈಗ 7 ಕಾರ್ಖಾನೆಗಳು
7 ಕಾರ್ಖಾನೆಗಳು ಮುಚ್ಚಬೇಕಂತ ಆದೇಶ ನಾಗಲಕ್ಷ್ಮಿ ಮೇಡಮ್ ಅವರೇ ಹೇಳಿದ್ರು ನಮ್ಗೆ. DC ಅವರೇ ಹೇಳಿರೋದು. DC ಅವರು ಅವ್ರು ಹೇಳಿರೋದ್ರಿ. ಅವ್ರು ಕಾಪಿ ಕೊಟ್ಟಿಲ್ಲ, ಲೈವ್ ಐತಿ. 15 ದಿನ ಆಯ್ತು ಹೇಳಿ ಅವರು. ಅದೇ ಅಲ್ಲ, ಈಗ ವರದಿ ಬೇಡ, ವರದಿ ಗಿರ್ದಿ ಎಲ್ಲ ಹಾಳಾಗೋಗ್ಲಿ. ಕಂಪನಿ ಹಾಕ್ಬೇಕಾದ್ರೆ ಪಬ್ಲಿಕ್ ಕರೀತಾರ, ಪಬ್ಲಿಕ್ ಹಿಯರಿಂಗ್ ಕರೀತಾರ, ನೀವೆಲ್ಲ ಎಲ್ಲಿದ್ದು? ಸರ್ ನಾವು ವಿರೋಧ ಮಾಡಿ ಕಂಪಲ್ಸರಿ ವಿರೋಧ ಮಾಡಿರಿ. ಸರ್ ನಾವೆಲ್ಲ ವಿರೋಧ ಮಾಡಿದ್ವಿ ಸರ್ ಆಲ್ರೆಡಿ. ಎಲ್ಲರೂ ವಿರೋಧ ಮಾಡಿ ಕಂಪ್ನಿಗೆ. ಈಗ ನಿಮ್ಗೆ ಬೆಂಬಲಕ್ಕೆ ನಾನು ನಿಂತೀನಿ, ಹೌದಾ? ನೀವ ಕೇಳ ಏನಾಗೈತಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಮುಂದಾಗೋದ್ರ ಬಗ್ಗೆ ಏನ್ ಕ್ರಮ ವಹಿಸ್ತಾರ ಸರ್ ನಮ್ ಜನ ಗೊತ್ತಾ, ಈ ಯೂನಿವರ್ಸಿಟಿ ಮೇಲೆ ವರದಿ ಕೊಟ್ಟೈತಿ. ಹಿರೇಬಗನಾಳ ಅಲ್ಲನ ಕುಟುಂಬಸ್ಥರ ಸ್ಥಾನದರನ್ನ ಸ್ಥಳಾಂತರ ಮಾಡ್ರಿ ಅಂತ ವರದಿ ಕೊಟ್ಟರ. ಆ ವರದಿಯನ್ನ ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಈಗ ಕೇಳಿಲ್ಲ, ನಾನು ಹೇಳ್ತೀನಿ, ಸದನದಾಗ ಕೇಳ್ತೀನಿ, ನೀವು ಇಲ್ಲಿ ಬಂದಾಗ ಅವಕಾಶ ಕೊಡ್ತೀನಿ. MSP ಅಲ್ಲಿಗೆ ಬಂದ್ ಅರ್ಜಿ ಕೊಡ್ರಿ ಸರ್. ಹಂಗ್ ಬೇಡ ಸರ್, ಒಂದ್ಸಲ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ನಮ್ ಒಂದ್ಸಲ CM ಸಾಹೇಬ್ರು ನಮ್ಮ ಹೆಂಗ್ ಒಂದೊಂದು ಬರಲ್ರಿ CM ಬರಲ್ರಿ. ಸರ್ ನಾವ್ ಇನ್ನೊಬ್ರು ಕೇಳ್ತಲ್ಲ ಸರ್. ನಾವು ಇನ್ನೊಬ್ರು ಕೇಳಕತ್ತಿಲ್ಲ, ನಾವು ನಮ್ಮ ಇವ್ನ ಕೇಳ್ತಾ ಇದೀವಿ, ಶಾಸಕರದು. ಹೇ ಕುಂದ್ರ ಸಮಸ್ಯೆ